ಶತ್ರುಗಳು ಎಲ್ಲೂ ಇರಲ್ಲ, ನಮ್ಮ ಹತ್ತಿರದಲ್ಲೇ ಇರ್ತಾರೆ. ಅದರಲ್ಲೂ ಸಹ ನಮ್ಮವರೇ ಆಗಿರ್ತಾರೆ, ನಮ್ಮ ವೀಕ್ನೆಸ್ನ ತಿಳ್ಕೊಂಡಿರ್ತಾರೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಅನ್ನೋದಾದರೆ ಮಡೆನೂರು ಮನು ಅವರ ಕೇಸ್. ನಟನಾಗಿ ಸ್ಯಾಂಡಲ್ವುಡ್ನಲ್ಲಿ ಮಿಂಚಬೇಕು, ನನ್ನೊಂದು ಕಟೌಟ್ ಬೀಳಬೇಕು ಮೊದಲನೇ ಸಿನಿಮಾಗಂತ ಆಸೆ ಪಟ್ಟಿದ್ರು. ಆದರೆ ಅವ್ರು ಅಂದ್ಕೊಂಡಿದ್ದೇ ಬೇರೆ, ಆಗಿದ್ದೇ ಮತ್ತೊಂದು. ಸದ್ಯಕ್ಕೆ ಎಲ್ಲವೂ ಸಾಲ್ವ್ ಆಗಿ ಹೊರಗೆ ಬಂದಿರೋ ಅಂಥದ್ದು. ಆದರೆ ಮತ್ತೆ ಸಮಸ್ಯೆ ಎಲ್ಲಿ ಎದುರು ಮೈ ಮೇಲೆ ಎಳ್ಕೋತಾರೆ ಅನ್ನೋಂಥದ್ದು ಮತ್ತೊಂದು ಪ್ರಶ್ನೆ ಬಂದಿರೋಂಥದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಸಂತ್ರಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಷ್ಟು ಆಪಾದನೆಗಳನ್ನು ಮಾಡಿದ್ರು. ನಾನು ಈ ಪೊಲೀಸ್ ಸ್ಟೇಷನ್ ಅನ್ನಪೂರ್ಣ ಪೊಲೀಸ್ ಸ್ಟೇಷನ್ ಅಲ್ಲ, ಈ ಬದಲಾಗಿ ಬೇರೆ ಪೊಲೀಸ್ ಸ್ಟೇಷನಲ್ಲಿ ನಾನು ಈ ತನಿಖೆ ಮುಂದುವರಿಬೇಕು, ಪೊಲೀಸರು ಸರಿಯಾಗಿ ತನಿಖೆಯನ್ನು ಮಾಡಿಲ್ಲ ಅನ್ನುವಂಥದ್ದು ಅವರ ಒಂದು ಆರೋಪ ಆಗಿತ್ತು. ಸದ್ಯ ಈ ಆರೋಪಕ್ಕೆ ಮಡೆನೂರು ಮನು ಅವರು ಏನು ಸ್ಪಷ್ಟನೆ ಕೊಡ್ತಾರೆ? ಸದ್ಯ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ಸಿಕ್ಕಿರುವಂಥದ್ದು, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಅವರ ಸ್ಟೇಟ್ಮೆಂಟ್ ಏನಾಗಿರುತ್ತೆ ಅನ್ನುವಂಥದ್ದು. ಮನು ಅವರೇ ನಮಸ್ತೆ. ಇಷ್ಟು ದಿನ ಕೈಗೆ ಸಿಕ್ಕಿರಲಿಲ್ಲ, ಹೇಗೆ ನಡೀತಿದೆ ಲೈಫು? ಜೈಲಿಂದ ಹೊರಗೆ ಬಂದಾದ್ಮೇಲೆ ಏನು ಮಾಡಿದ್ರಿ? ಸದ್ಯಕ್ಕೆ ಏನೂ ಮಾಡ್ತಾಯಿಲ್ಲ. ಈಗ ಆಗಿರೋ ತಪ್ಪನ್ನು ಕರೆಕ್ಷನ್ ಮಾಡ್ಕೊತಾ ಇದ್ದೀನಿ, ಮತ್ತೆ ರಿಕವರಿ ಆಗಬೇಕು, ಮತ್ತೆ ಹಳೆ ಮನು ಆಗಬೇಕು ಅನ್ನೋದು ತುಂಬ ಒದ್ದಾಡ್ತಾ ಇದ್ದೀನಿ. ಇನ್ನೂ ಆಗ್ತಾಯಿಲ್ಲ, ಒದ್ದಾಡ್ತಾ ಇದ್ದೀನಿ. ಸಿನಿಮಾ ಪ್ರಮೋಷನ್ ಅಂತ ಸಾಕಷ್ಟು ಓಡಾಡ್ಬಿಟ್ರಿ, ಆದರೆ ಸಿನಿಮಾ ರಿಲೀಸ್ ಹಿಂದಿನ ದಿನ ಈ ರೀತಿ ಆಯಿತು. ಏನು ನನ್ನ ಮನಸ್ಸಿಗೆ ಏನು ಅನ್ನಿಸ್ತು? ಜೊತೆಗೆ ಸದ್ಯಕ್ಕೆ ಆ ಮೈಂಡ್ಸೆಟ್ ಹೇಗೆ ಈಗ ನಿಭಾಯಿಸ್ತಿದ್ದೀರಾ ಅಂತ? ಅಂದರೆ ಕನಸು ಒಂದೇ ಸತಿ ಒಂಥರ ಈ ಆಕ್ಸಿಡೆಂಟ್ ಆದಾಗ ಒಂದು ಚಿಕ್ಕಪುಟ್ಟ ಉಳ್ಕೊಂಡ್ರೆ ಹೆಂಗೋ ಬದುಕ್ಬಿಡ್ತೀವಿ. ಇದು ಕಂಪ್ಲೀಟ್ ಅರ್ಧ ಹಬ್ಬ ಮಾಡಿ ಸ್ಮಶಾನ ಮಾಡಾಕ್ಬಿಟ್ರಲ್ಲ, ಅದು ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಮೇ 23 ಅನ್ನೋದನ್ನು ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಗೊತ್ತಿಲ್ಲ ಇದರಲ್ಲಿ ಏನು ಸಿಕ್ತೋ ಏನೋ ಗೊತ್ತಿಲ್ಲ. ಇನ್ನು ಕೇಸ್ ಹಾಕಿರೋದು ಅದೇನಿದೆ ಕಾನೂನು ಅದು ನೋಡ್ಕೊಳುತ್ತೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನನಗೀಗ ಆಗಿರೋದು ಒಂದೇ ಆಡಿಯೋ ಬಗ್ಗೆ ಅಷ್ಟೇ. ನನಗೆ ಪಶ್ಚಾತ್ತಾಪ, ಡೈಲಿ ಕೊರಗ್ತಾ ಇದ್ದೀನಿ, ಹಿಂಗಾಗ್ಬಿಡ್ತಲ್ಲ ಹಿಂಗಾಗುತ್ತೆ. ನಾನು ನಾರ್ಮಲಾಗಿ ಮಾತಾಡಿದರೆ ಕೊರಗ್ತಿರ್ಲಿಲ್ಲ, ಏನೋ ಮಾತಾಡಿರ್ಬೋದೇನೋ ನಾನು ಅಂದ್ಕೊಂಡು ರಿಲೀಸ್ ಆದಾಗ ಊರಿಗೆ ಹೋಗ್ಬಿಡ್ತಿದ್ದೆ, ಬಿಡಪ್ಪ ನಾನು ಮಾತಾಡಿದ್ದೀನಿ ಹಿಂಗೆ ಅಂತ ಏನೋ ಅನ್ಕೊತಿದ್ದೆ. ಬಟ್ ನಾನು ಉದ್ದೇಶಪೂರ್ವಕ ಮಾತಾಡಿಲ್ಲದೆ ಇರೋದ್ರಿಂದ ಕೊರಗು ಡೈಲಿ ಕೊರಗ್ತಾ ಇದೆ. ಹಿಂಗೆ ಮಾತಾಡ್ಬಿಟ್ನಲ್ಲ, ಅದು ದೊಡ್ಡವ್ರ ಬಗ್ಗೆ ಅಂದಾಗ ಚಿಕ್ಕವರು ದೊಡ್ಡವರು ಅಂತ ಬರಲ್ಲ, ಬಟ್ ಅನ್ಬಾರ್ದಿತ್ತು. ಅದು ಏನಕ್ಕೆ ಹಂಗೆ ಅಂದೆ, ಏನು ಮಾತಾಡಿದೆ, ಏನು ಕತೆ ಅನ್ನೋದು ನನಗೂ ಗೊತ್ತಿಲ್ಲ. ಕೆಲವು ವಿಚಾರಗಳನ್ನೆಲ್ಲ ಕೆಲವರು ದೊಡ್ಡವ್ರ ಹತ್ರ ಹೇಳಿದ್ದೀನಿ. ನಾನು ಹೋಗೋಕ್ಕಿಂತ ಮುಂಚೆ ಇವರು ಕೂಡ ಹೋಗಿ ಸ್ವಲ್ಪ ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೂ. ಬರ್ತಾನೆ, ಕ್ಷಮೆ ಕೇಳಕ್ಕೆ ಬರ್ತಾನೆ, ಹಿಂಗೆಲ್ಲ ಒಂದಿಷ್ಟು ಹೇಳ್ಬಿಟ್ಟಿದ್ದಾರೆ ಅಲ್ಲಿ ಹೋಗಿ. ಇವರು ಆಡಿಯೋಗಳು ಕೊಟ್ಟಿದ್ದಾರೆ. ಬಟ್ ಏನೇ ಆದರೂ ಕೂಡ ಅವರೆಲ್ಲ ನನ್ನ ಸಾಕ್ಷಿಗಳನ್ನೆಲ್ಲ ನೋಡಿದರು. ನಾನೆಲ್ಲ ರೆಕಾರ್ಡ್ಗಳು ವೀಡಿಯೋಗಳೆಲ್ಲ ಮಾಡ್ಕೊಂಡಿಲ್ಲ. ಏಕೆಂದ್ರೆ ನಮಗೆ ಅಷ್ಟೆಲ್ಲ ನಾವು ಊರ ಕಡೆಯಿಂದ ಬಂದಿರೋದು. ಯಾವ ಆಡಿಯೋ ರೆಕಾರ್ಡು ವೀಡಿಯೋಗಳು ನಾನು ಯಾವುದೂ ಮಾಡಿಲ್ಲ, ಮಾಡೋದು ಇಲ್ಲ, ಮುಂದಕ್ಕೂ ನಾನು ಮಾಡಲ್ಲ. ಹಾಗಾಗಿ ಇದೇ ಕೊರಗಲ್ಲಿ ಡೈಲಿ ಒದ್ದಾಡ್ತಾ ಇದ್ದೀನಿ. ಇದಕ್ಕೆ 3 ಜನರ ಒಂದು ಆಶೀರ್ವಾದ ಕಾಯ್ತಾ ಇದ್ದೀನಿ. ಈಗ ಧ್ರುವ ಅಣ್ಣವ್ರದ್ದು ಆಯಿತು, ಕ್ಲಿಯರ್ ಆಯಿತು. ಫೋನ್ ಮಾಡಿದೆ, ಮಾತಾಡಿದ್ದೆ. ಅವ್ರು ಹೇಳಿದ್ದು ಒಂದೇ, ನಂದು ಬಿಡು, ತಾಯಿ ಹೆಂಡ್ತಿ ಮಗು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊ. ಸೀನಿಯರ್ ಶಿವಣ್ಣವ್ರನ್ನ, ದರ್ಶನ್ ಸರ್ನ ಕೇಳು, ಅವ್ರು ಕೇಳ್ಕೊ, ನಂದೇನಿಲ್ಲ ಬಿಡು ಅಂತ ಸುಮ್ಮನಾದರು. ದರ್ಶನ್ ಸರ್ನ ನಾನು ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ. ಅವರು ಶೂಟಿಂಗು ಸುಮಾರು ಕಡೆ ಬ್ಯುಸಿ ಇರೋದ್ರಿಂದ ಜೊತೆಲಿರೋರನ್ನೆಲ್ಲ ಮೀಟ್ ಮಾಡಿದೆ. ಅವ್ರೇನು ತಲೆಗೆ ಹಾಕ್ಕೊಂಡಿಲ್ಲ ಬಿಡಪ್ಪ ಅಂತ ಅಂದರು. ಇನ್ನು ಫ್ಯಾನ್ಸ್ ಎಲ್ಲ ಸುಮಾರು ಜನ ನನಗೆ ಒಂದು ಒಳ್ಳೊಳ್ಳೆ ಮೆಸೇಜ್ ಇನ್ಸ್ಟಾದಲ್ಲೆಲ್ಲ ನೆನ್ನೆ ದೊಡ್ಡ ಫ್ಯಾನ್ಸ್ ಎಲ್ಲ ಸಿಕ್ಕಾಬಟ್ಟೆ ಅವರೆಲ್ಲ ಮೆಸೇಜ್ ಮಾಡಿದ್ದು ಒಂದೇ, ನಮ್ಮ ಬಾಸ್ ಹೇಳ್ಕೊಟ್ರೋದು ಒಂದೇ, ಬಿದ್ದವ್ರನ್ನ ಕಲ್ಲಾಗಿ ಹೊಡಿಬೇಡಿ, ಕೈ ಹಿಡ್ದು ಎತ್ತಿ ಅಂತ ಹೇಳಿದ್ದಾರೆ. ತಲೆ ಕೆಡಿಸ್ಕೋಬೇಡಿ. ನಮ್ಮ ಬಾಸ್ನೇ ಕೆಲವು ಎಷ್ಟೆಷ್ಟೋ ಕಾಂಟ್ರವರ್ಸಿ ಮಾಡ್ತಾರೆ, ನಮ್ಮ ಬಾಸ್ ನಾವು ಬಿಡ್ಕೊಟ್ಟಿಲ್ಲ. ಅಂಥಲ್ಲಿ ನೀವೊಬ್ಬ ಕನ್ನಡಿಗ, ಒಬ್ಬ ಅಪ್ಪಟ ರೈತ. ಆಗಿದೆ ತಪ್ಪು, ಕ್ಷಮಾಪಣೆ ಕೇಳಿದ್ರೆ ಅದನ್ನು ನಾವು ಅವ್ರು ಸೆಲೆಬ್ರಿಟಿಗಳಾಗಿ ನಾವಂತೂ ನಿಮ್ಮ ಮುಂದಿನ ದಿನಗಳಲ್ಲಿ ಸಪೋರ್ಟ್ ಮಾಡ್ತೀವಿ, ತಲೆ ಕೆಡಿಸ್ಕೋಬೇಡಿ, ಬಾಸ್ ಇದನ್ನು ತಲೆಗೆ ಹಾಕೊಂಡಿಲ್ಲ ಅಂತ ಹೇಳಿದರು. ಇನ್ನು ಶಿವಣ್ಣವ್ರದ್ದು ಅದೇ ನನಗೆ ಪಾಪ ಅವರು ಈ ವಯಸ್ಸಲ್ಲಿ, ಯಾಕೆಂದ್ರೆ ಈಗಿನ ಆರೋಗ್ಯದಿಂದ ಒಂದು ಚೇತರಿಸ್ಕೊಂಡು ಆಚೆ ಬಂದಿರೋದ್ರಿಂದ ಈ ಮಾತು ಬಂದಿರೋದು ನನಗೆ ಒಂಥರ, ಅದು ಈ ವಾಯ್ಸ್ ರೆಕಾರ್ಡ್ ಕೇಳೋಕ್ಕೆ ಒಂಥರ ಆಗ್ತಿದೆ ನನಗೆ. ಈ ಥರ ಆಗ್ತಾಯಿದ್ದಾಗ ಇಡೀ ಅವ್ರ ಫ್ಯಾಮಿಲಿಗೆಲ್ಲ ನೋವಾಗಿದೆ, ಮನಸ್ಸಿಗೆ ತುಂಬ ನೋವಾಗಿದೆ ಅವ್ರಿಗೆ. ಹಾಗಾಗಿ ಈ ಮೂಲಕ ಕ್ಷಮೆ ಯಾಚಿಸಿದ್ದೀನಿ, ಒಂದು ಬಹಿರಂಗವಾಗಿಯೂ ಕೇಳಿದ್ದೀನಿ. ಈಗ ಮತ್ತೊಮ್ಮೆ ಮಗದೊಮ್ಮೆ ಇಡೀ ಅವ್ರ ಫ್ಯಾಮಿಲಿಗೆ, ಶಿವಣ್ಣವ್ರಿಗೆ ತುಂಬ ಹೃದಯದಿಂದ ಪ್ರೀತಿಯಿಂದ ಕ್ಷಮೆ ಕೇಳ್ತೀನಿ. ಈ ಪುಟ್ಟ ಕಲಾವಿದ, ನನಗೆ ಬ್ಯಾಕ್ಗ್ರೌಂಡ್ ಅನ್ನೋದೇನಿಲ್ಲ. ಒಂದು ಆರ್ಕೆಸ್ಟ್ರಾ ಬ್ಯಾಕ್ಗ್ರೌಂಡ್ ಬಿಟ್ಟರೆ, ಒಂದು ರೈತರ ಕುಟುಂಬದಿಂದ ಬಂದಿರೋದು. ಕೃಷಿ ಬಿಟ್ಟರೆ ನನಗೆ 2 ಬ್ಯಾಕ್ಗ್ರೌಂಡ್ ಬಿಟ್ಟರೆ 3ನೇದೇ ಕಲೆ ಬ್ಯಾಕ್ಗ್ರೌಂಡು. ಕಲೆಯಲ್ಲಿ ನನಗೆ ಯಾರೂ ಬ್ಯಾಕ್ಗ್ರೌಂಡ್ ಇಲ್ಲ, ಒಬ್ಬನೇ ಒಂದು ಟ್ಯಾಲೆಂಟ್ನ ನಂಬ್ಕೊಂಡು ಬಂದಿದ್ದೀನಿ, ಕಲೆ ನಂಬ್ಕೊಂಡು ಬಂದಿದ್ದೀನಿ. ಶಿವಣ್ಣವ್ರು ಏನಾರ ಒಂದು ಮಾತು ಆಗಿದ್ದಾಗೋಯ್ತು, ಕ್ಷಮಿಸಿದ್ದೀನಪ್ಪ ಅಂತ ಒಂದು ಮಾತು ಬಂದರೆ ನನ್ನ ಸಿನಿಮಾ ಮತ್ತೆ ರಿಲೀಸ್ ಅವಕಾಶ ಸಿಗುತ್ತೆ. ಮಡೆನೂರು ಮನು ಮತ್ತೆ ಒಂದು ಚೇತರಿಸ್ಕೊತಾನೆ. ಮತ್ತು ಮುಂದಿನ ದಿನಗಳಲ್ಲಿ ನಾನು ಯಾವ ತಪ್ಪು ಮಾಡಲ್ಲ. ಮುಂದೆ ಏನಾದರೂ ನಾನು ಬೆಳವಣಿಗೆ ಚೆನ್ನಾಗಿ ಆಯಿತು, ಏನೋ ಒಂದು ಇಂಪ್ರೂವ್ಮೆಂಟ್ ಆದೆ ಅಂದರೆ ಈ 3 ಜನಗಳ ಒಂದು ಆಶೀರ್ವಾದನೇ ಸಾಕ್ಷಿ, ಅವರಿಗೆ ಅದು ಕ್ರೆಡಿಟ್ಟು. ಈಗ